ನಮಸ್ಕಾರ ಸ್ನೇಹಿತರೆ. ಕೇಂದ್ರ ಸರ್ಕಾರದಿಂದ ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದೆ. ಹೌದು, ಅಗತ್ಯಕ್ಕಿಂತ ಹೆಚ್ಚಿನ ಮಳೆಯಿಂದಾಗಿ ಯಾರ್ಯಾರು ಬೆಳೆ ನಾಶ ಆಗಿದೆ ಅಂತವರಿಗೆ ಕೇಂದ್ರ ಸರ್ಕಾರ ಸುಮಾರು 1,449 ಕೋಟಿ ಅಷ್ಟೇ ಅಲ್ಲದೆ 3,500 ಕೋಟಿ ಫಂಡ್ ಅನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಬೆಳೆ ಹಾನಿ ಮಾಡಿಸ್ಕೊಂಡಿದ್ದಂತವರಿಗೆ ಇಲ್ಲಿ ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದೆ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಫಂಡ್ ಅನ್ನ ಮೀಸಲಿಟ್ಟಿದ್ದಾರೆ, ಹೌದು, ಈ ಜಿಲ್ಲೆಗಳಿಗೆ ಇಂತಿಷ್ಟು, ಈ ಜಿಲ್ಲೆಗಳಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಯಾವ ಬೆಳೆಗಳಿಗೆ ಈ ದುಡ್ಡು ಸಿಗ್ತಾ ಇದೆ, ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವಂತಹ ಪ್ರಯತ್ನ ನಾವು ಮಾಡೋಣ. ಸೊ ನಾನು ಎಲ್ಲವೂ ಕೂಡ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಕ್ಲಿಯರ್ ಆಗಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿ. ಸೊ ಬೆಳೆ ಹಾನಿ ಪರಿಹಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಬಹಳಷ್ಟು ರೈತರು ಸಾಲಗಳನ್ನ ಮಾಡ್ಕೊಂಡು ಈಗ ಈ ಒಂದು ಬೆಳೆ ಹಾನಿ ಈಗ ಜಮಾ ಆಗತ್ತೆ, ಆಗ ಜಮಾ ಆಗತ್ತೆ ಅಂತ ಕಾಯ್ತಾ ಇದ್ದಾರೆ. ಯಾಕಂದ್ರೆ ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಫಲ ಸಿಕ್ಕಿಲ್ಲ. ಆ ಫಲ ಹೇಗ್ ಸಿಕ್ಕಿಲ್ಲ ಅಂದ್ರೆ ಹೆಚ್ಚಿನ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಆಗ್ಬಿಟ್ಟಿದೆ. ಸೊ ಆ ಮಳೆ ಇಂದು ನಿಲ್ಲತ್ತೆ, ನಾಳೆ ನಿಲ್ಲತ್ತೆ ಅಂತ ಕಾಯ್ತಾ ಇದ್ರು. ಆ ಮಳೆ ಏನು ನಿಲ್ಲಿಲ್ಲ. ಮಳೆರಾಯನ ಆರ್ಭಟ ಹೆಚ್ಚಾಯ್ತು. ರಸ್ತೆಯಲ್ಲಿ ಹೊರಟುತ್ತಾ ಹೋದ್ರೆ ನಾವು ಚರಂಡಿ ಯಾವುದು, ರಸ್ತೆ ಯಾವುದು ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಪ್ರದೇಶಗಳಲ್ಲಿ ಪ್ರವಾಹನೇ ಬಂದು ಬಿಟ್ಟಿದೆ. ಸೊ ಇಂತಹ ಪರಿಸ್ಥಿತಿನಲ್ಲಿ ಹೆಚ್ಚಿನ ಮಳೆಯಿಂದಾಗಿ ಬೆಳೆಗಳು ನಾಶ ಆಗಿಬಿಟ್ಟಿದೆ. ಸೊ ಈ ಒಂದು ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಒಂದು ಮಹತ್ವದ ಹೆಜ್ಜೆ ಅಂದ್ರೆ 1,449 ಕೋಟಿ ಫಂಡ್ ಜೊತೆಗೆ 3,500 ಕೋಟಿ ಫಂಡ್ ಅನ್ನ ರಿಲೀಸ್ ಮಾಡಿ ಕೊಡ್ತಾ ಇದೆ. ಸೊ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡತ್ತೆ. ರಾಜ್ಯ ಸರ್ಕಾರದಿಂದ ಈ ಕಡೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತೆ. ಸೊ ಹಾಗಾದ್ರೆ ಯಾವ ಬೆಳೆಗಳಿಗೆ ದುಡ್ಡು ಬರ್ತಾ ಇದೆ ಅಂದ್ರೆ ತೊಗರಿ ಬೆಳೆದವರಿಗೆ, ಭತ್ತ ಬೆಳೆದವರಿಗೆ, ರಾಗಿ ಬೆಳೆದವರಿಗೆ, ಮೆಕ್ಕೆಜೋಳ ಬೆಳೆದವರಿಗೆ, ಸೋಯಾಬೀನ್ ಬೆಳೆದವರಿಗೆ, ಹತ್ತಿ ಬೆಳೆದವರಿಗೆ, ಹೆಸರು ಕಾಳು ಬೆಳೆದವರಿಗೆ, ನೆಲೆಗಡ್ಡಲೆ ಬೆಳೆದವರಿಗೆ, ಇವೆಲ್ಲವೂ ಕೂಡ ಸೇರಿದಂತೆ ಸಣ್ಣ ಪುಟ್ಟ ಬೆಳೆಗಳಿಗೆ ಈ ಒಂದು ಬೆಳೆ ವಿಮೆ ಜಮಾ ಮಂಜೂರು ಆಗಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಯಾವ ಯಾವ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟೊಂದು ಫಂಡ್ ರಿಲೀಸ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನ ನೋಡೋಣ. ಸ್ನೇಹಿತರೆ, ಇಲ್ಲಿ ನೋಡಿ, ಕಲಬುರಗಿ ಜಿಲ್ಲೆಗೆ 656 ಕೋಟಿ, ಇದು ಹೈಯೆಸ್ಟ್ ಅಂತಾನೆ ಹೇಳ್ಬೋದು. ನಮ್ಮ ರಾಜ್ಯದಲ್ಲಿನೇ ಈ ಜಿಲ್ಲೆಗೆ ಹೈಯೆಸ್ಟ್ ದುಡ್ಡು ರಿಲೀಸ್ ಆಗಿದೆ. ಹೆಚ್ಚಿನ ರೈತರಿದ್ದಾರೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಗದಗ ಜಿಲ್ಲೆಗೆ 242 ಕೋಟಿ, ಹಾವೇರಿ ಜಿಲ್ಲೆಗೆ 95 ಕೋಟಿ, ವಿಜಯಪುರಕ್ಕೆ 97 ಕೋಟಿ, ಧಾರವಾಡಕ್ಕೆ 23 ಕೋಟಿ, ಬೆಂಗಳೂರಿನ ಗ್ರಾಮಾಂತರಕ್ಕೆ 73 ಲಕ್ಷ, ದಕ್ಷಿಣ ಕನ್ನಡಕ್ಕೆ 2,40,000, ಉತ್ತರ ಕನ್ನಡಕ್ಕೆ 1 ಕೋಟಿ, ಚಿಕ್ಕಮಗಳೂರಿಗೆ 38 ಕೋಟಿ, ಉಡುಪಿಗೆ 33 ಲಕ್ಷ, ಚಿಕ್ಕಮಗಳೂರಿಗೆ 48 ಲಕ್ಷ, ಚಿತ್ರದುರ್ಗಕ್ಕೆ 30 ಕೋಟಿ, ದಾವಣಗೆರೆಗೆ 44 ಕೋಟಿ, ಹಾಸನಕ್ಕೆ 26 ಕೋಟಿ, ಕೊಡಗುಗೆ 23 ಕೋಟಿ, ಕೋಲಾರಕ್ಕೆ 1 ಕೋಟಿ, ರಾಮನಗರಕ್ಕೆ 2 ಕೋಟಿ, ಶಿವಮೊಗ್ಗಕ್ಕೆ 13 ಕೋಟಿ. ಈ ರೀತಿ ಆಯಾ ಜಿಲ್ಲೆಗಳಿಗೆ ಇಂತಿಷ್ಟು ಫಂಡ್ ಅಂತ ಹೇಳ್ಬಿಟ್ಟು ರಿಲೀಸ್ ಆಗಿದೆ. ಯಾವ ಯಾವ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಈ ದುಡ್ಡು ಜಮಾ ಆಗಲಿದೆ ಅಂತಕ್ಕಂತಹ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದೀನಿ. ಸೊ ಹಾಗಾದ್ರೆ ಇದು ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಬೆಳೆ ಹಾನಿ ವಿಮೆಯನ್ನ ಯಾರು ಮಾಡಿಸ್ಕೊಂಡಿರ್ತೀರಿ ಅಂತವರಿಗೆ ಮಾತ್ರ. 2024 2025ನೇ ಸಾಲಿನಲ್ಲಿ ಯಾರು ಬೆಳೆ ಹಾನಿ ವಿಮೆಯನ್ನ ಮಾಡಿಸ್ಕೊಂಡಿದ್ದೀರಿ ಅಂತಹ ರೈತರಿಗೆ ಈ ಒಂದು ದುಡ್ಡು ಜಮಾ ಆಗಲಿದೆ. ಅದು ರೈತ ಅಂತರೂ ಬಹಳಷ್ಟು ಸಂಕಷ್ಟಕ್ಕೆ ಈಡಾಗಿಬಿಟ್ಟಿದ್ದಾನೆ. ಯಾಕಂದ್ರೆ ಹೆಚ್ಚಿನ ಮಳೆ ಅಂತರೂ ಎಲ್ಲ ಕಡೆಗೂ ಕೂಡ ಆಗ್ತಾ ಇದೆ. ಈ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ ಅಂತೇನಿಲ್ಲ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಆಗ್ತಾ ಇದೆ. ಈಗ ಕಡಿಮೆ ಆಗಿರೋದು ಈ ಒಂದು ಹಿಂದಿನ ದಿನ, ಇವತ್ತಿನ ದಿನ ಕಡಿಮೆ ಆಗಿರ್ತಕ್ಕಂಥದ್ದು. ಸೊ ಹಿಂದಿನ ನಾವು ವಾರದಲ್ಲಿ ನೋಡಿದ್ದೆ ಆದ್ರೆ ಪ್ರತಿ ದಿನವೂ ಕೂಡ ಮಳೆ ಆಗಿದೆ. ಪ್ರತಿ ರಾತ್ರಿ ಹಗಲು ಅನ್ನೋದೇ ಮಳೆ ಆಗಿದೆ. ಈ ಹೆಚ್ಚಿನ ಮಳೆಯಿಂದಾಗಿ ಎಲ್ಲಿ ತೆಗ್ಗ ಪ್ರದೇಶಗಳಿದಾವೋ ಎಲ್ಲವೂ ಕೂಡ ತುಂಬಿ ಹೋಗಿದಾವೆ. ನಮ್ಮ ರಾಜ್ಯದಲ್ಲಿ ಜಲಾಶಯಗಳಾಗಿರ್ಲಿ, ಕೆನಾಲ್ಗಳಾಗಿರ್ಲಿ, ಕೆರೆಗಳಾಗಿರ್ಲಿ, ಬಾವಿಗಳಾಗಿರ್ಲಿ, ಎಲ್ಲ ಪ್ರದೇಶಗಳಲ್ಲಿ ಈ ಒಂದು ನೀರು ಸರಬರಾಜು ಮಾಡಿದ್ರು ಸಹಿತ ಇನ್ನು ಹೆಚ್ಚಿನ ಮಳೆಯಿಂದಾಗಿ ನೀರು ಬರ್ತಾ ಇದೆ. ಒಂದು ವೇಳೆ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಮಳೆ ಆದ್ರೆ ಇನ್ನ ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಮಳೆ ಆಗ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಕೂಡ ಹೆಚ್ಚಿನ ಮಳೆ ಆಗ್ತಾ ಹೋದ್ರೆ ಇದೇ ರೀತಿ ಇನ್ನು ಪ್ರವಾಹ ಉತ್ತರ ಕರ್ನಾಟಕ ಕೂಡ ಬರಬಹುದು. ಆಲ್ರೆಡಿ ಗೋಕಾಕಕ್ಕೆ ಬಂದಿರತಕ್ಕಂಥದ್ದು ಅಷ್ಟರ ಮಟ್ಟಿಗೆ. ಸೊ ಹಾಗಾದ್ರೆ ಈ ಒಂದು ಪ್ರವಾಹ ಎಲ್ಲವೂ ಕೂಡ ಬರೋದ್ರಲ್ಲಿ ಏನ್ ಸಂಶಯವೇ ಇಲ್ಲ. ಇನ್ನು ಹೆಚ್ಚಿನ ಮಳೆ ಆಗ್ತಾನೆ ಹೋದ್ರೆ ಇನ್ನು ಎಲ್ಲ ಕಡೆ ಕೂಡ ಪ್ರವಾಹ ಬಂದೇ ಬರುತ್ತೆ. ಯಾಕಂದ್ರೆ ಎಷ್ಟಂತ ಹೇಳ್ಬಿಟ್ಟು ಕೆನಾಲ್ ಡ್ಯಾಮ್ ಗಳನ್ನ ತುಂಬಲಿಕ್ಕೆ ಸಾಧ್ಯ, ಅದು ತುಂಬಿ ಚಲಲೇಬೇಕು. ಹಾಗಾಗಿ ಅದನ್ನ ಬಹಳಷ್ಟು ನಾವು
ಅಂದ್ರೆ ಸೇಫ್ ಮಾಡ್ಲಿಕ್ಕೆ ಹೋದ್ರೆ ಅದು ಬಿರುಕುಗಳು ಬಿಡುತ್ತೆ. ಹಾಗಾಗಿ ನೀರನ್ನ ಹೊರ ಹಾಕ್ಲೇಬೇಕಾಗತ್ತೆ. ಹೊರ ಹಾಕಿದ್ರೆ ಎಲ್ಲ ಪ್ರದೇಶಗಳಲ್ಲಿ ನೀರು ಬಂದ್ಬಿಡುತ್ತೆ. ಸೊ ಆ ಡ್ಯಾಮ್ ಏನಾದ್ರೂ ಒಡೆದ್ರೆ ಮತ್ತಷ್ಟು ಮುಗಿದ ಹೋಯ್ತು. ಡ್ಯಾಮ್ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪನಾದ್ರೂ ನೀರನ್ನ ಬಿಡುಗಡೆ ಮಾಡಿರ್ತಾರೆ. ಆ ಬಿಡುಗಡೆ ಮಾಡಿರ್ತಕ್ಕಂತಹ ನೀರಿನಿಂದನೇ ಊರೆಲ್ಲ ತುಂಬಿರ್ತಾವೆ. ಅಂತದ್ರಲ್ಲಿ ಡ್ಯಾಮ್ ಹೊಡಿತಪ್ಪ ಅಂದ್ರೆ ಈಗ ಕೊಯ್ನಾ ಡ್ಯಾಮ್ಗಳಾಗಿರ್ಲಿ, ಇಂತಹ ದೊಡ್ಡ ದೊಡ್ಡ ಜಲಾಶಯಗಳು ಒಡೆದೋದ್ರೆ ಮುಗಿದೋಯ್ತು. ಎಲ್ಲ ಪ್ರದೇಶಗಳಲ್ಲಿ ನೀರು ಬಂದು ಬಿಡುತ್ತೆ. ಸೊ ಅದನ್ನ ಸರಿಪಡಿಸ್ಲಿಕ್ಕೆನೆ ಸರ್ಕಾರ ಎಷ್ಟೊಂದು ಖರ್ಚು ವೆಚ್ಚ ಮಾಡ್ಬೇಕಾಗತ್ತೆ. ಅಂತದ್ರಲ್ಲಿ ನಮ್ಮಲ್ಲಿ ಗೊತ್ತಿದೆ ನಿಮಗೆ, ಗ್ಯಾರಂಟಿ ಯೋಜನೆಗಳಿಂದಾಗಿನೇ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರ್ತಕ್ಕಂಥದ್ದು. ಇನ್ನೇನಾದ್ರೂ ಪ್ರವಾಹ ಬಂದು ಮತ್ತಷ್ಟು ಹೊಡೆತ ಕೊಟ್ಟಿದ್ದೆ ಆದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಈ ಹೊಲಗಳು ಮುಳುಗಿರತಕ್ಕಂತಹ ಪ್ರದೇಶಗಳಲ್ಲಿ ಈ ಹೊಳೆಗಳು ಬಂದು ಮುಳುಗಿರ್ತಕ್ಕಂತಹ ಮನೆಯವರಿಗೆ ಪರಿಹಾರ ಕೊಡೋದಕ್ಕೋಸ್ಕರ ಸಾಕಷ್ಟು ದುಡ್ಡುಗಳನ್ನ ಖರ್ಚು ವೆಚ್ಚ ಮಾಡಬೇಕಾಗತ್ತೆ. ಸೊ ಹಾಗಾದ್ರೆ ಕಾಯ್ದು ನೋಡೋಣ. ಸದ್ಯಕ್ಕೆ ಬೆಳೆ ಹಾನಿ ವಿಮೆ ನಿಮ್ಗೆ ಯಾರು ಮಾಡಿಸ್ಕೊಂಡಿದ್ದೀರಾ ನಿಮಗೆ ಜಮಾ ಆಗ್ತಾ ಇದೆ, ಇದರಲ್ಲಿ ಡೌಟ್ ಇಲ್ಲ. ಯಾರು ಮಾಡಿಸ್ಕೊಂಡಿಲ್ಲ ಅವ್ರಿಗೆ ಜಮಾ ಆಗ್ತಾ ಇಲ್ಲ. ಸೊ ಇದನ್ನ ಸ್ಪಷ್ಟವಾಗಿ ತಿಳಿಸಿದೀನಿ. ಸೊ ಈ ಒಂದು ವಿಷಯ ನಿಮಗೆ ಸಿಕ್ಕಿದ್ದೆ ಆದ್ರೆ ನೆಕ್ಸ್ಟ್ ಮಾಹಿತಿ ಬಾಯ್ ಬಿಡಿ ಫ್ರೆಂಡ್ಸ್.